ಬಾಸ್ ಟಿವಿ ವೀಕ್ಷಕರು ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಮಾರ್ಚ್ ಮಾಸ ಭವಿಷ್ಯ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳೇ ತುಂಬ ಒಳ್ಳೆಯ ಶುಭಫಲಗಳನ್ನು ಅನುಭವಿಸ್ತಾ ಇದ್ದೀರಿ. ಎಲ್ಲ ಶುಭಫಲಗಳೇ ಪ್ರಾಪ್ತಿಯಾಗ್ತಾ ಇದೆ. ಯಾಕೆ ಶುಭಫಲಗಳು ಪ್ರಾಪ್ತಿಯಾಗಿದೆ ಅಂದರೆ ಏಕಾದಶ ಸ್ಥಾನದಲ್ಲಿರತಕ್ಕಂತಹ ಗುರು ಒಳ್ಳೆಯ ಶುಭಫಲವನ್ನು ಕೊಡ್ತಾನೆ. ಹಾಗಾಗಿ ಒಳ್ಳೆಯ ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ಮತ್ತು ಆ ರಾಶಿಗೆ ಅಧಿಪತಿಯಾಗಿರ್ತಕ್ಕಂಥವನು ಚಂದ್ರನು ಮನಸ್ಸಿಗೆ ಕಾರಕ ಗ್ರಹ ಆಗಿರ್ತದೆ. ಅಲ್ಲದೇ ಈ ಒಂದು ರಾಶಿಗೆ ಗುರು ಕೂಡ ಉಚ್ಚ ಆಗ್ತಾನೆ. ಹಾಗಾಗಿ ಶುಭಫಲಗಳೇ ಪ್ರಾಪ್ತಿಯಾಗುತ್ತೆ. ವಿವಾಹ ಆಗದಿರ್ತಕ್ಕಂಥವರಿಗೆ ವಿವಾಹಕ್ಕೆ ಪ್ರಯತ್ನ ಮಾಡಿದ್ರೆ ಆಗ್ತದೆ. ಸಂತಾನ ಆಗದಿರೋ ಸಂತಾನ, ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಯತ್ನ ಮಾಡಿದ್ರೆ ಒಳ್ಳೆ ಮಕ್ಕಳು ವಿದ್ಯಾಭ್ಯಾಸ ಒಳ್ಳೆ ಉನ್ನತ ಸ್ಥಾನದಲ್ಲಿ ಇರತಕ್ಕಂಥದ್ದು. ಮತ್ತು IAS, IPS, KS ಇವೆಲ್ಲ ಓದಿರ್ತಕ್ಕಂಥ ವ್ಯಕ್ತಿಗಳಿಗೆ ಕೆಲಸ ಜಾಬ್ ಸಿಗುವಂಥ ಯೋಗ ಇದೆ. ಅವರು ಪ್ರಯತ್ನ ಮಾಡಬೇಕು. ಮತ್ತು ಗಣಿತಶಾಸ್ತ್ರದಲ್ಲಿ ಓದಿರತಕ್ಕಂಥವ್ರು ಗಣಿತಶಾಸ್ತ್ರ CA, CS ಈ ರೀತಿಯಾಗಿ ಹೋಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಕೂಡ ಒಳ್ಳೆಯ ಒಂದು ಉದ್ಯೋಗ ಸಿಗುವಂಥ ಯೋಗ, ಅಲ್ಲ ಸ್ವಂತ ಆಗಿ ಅವರು ಬಿಸ್ನೆಸ್ ಮಾಡುವಂಥ ಯೋಗವು ಕೂಡ ಅವರಿಗೆ ಇರುತ್ತೆ. ಅಲ್ಲದೆ ಈ ಚಂದ್ರನು ಈ ರಾಶಿ ಅಧಿಪತಿಯಾಗಿರೋದ್ರಿಂದ ಮನಸ್ಸು ತುಂಬ ಪ್ರಬಲವಾಗಿರುತ್ತೆ, ದೃಢವಾಗಿರುತ್ತೆ. ಅಚಲವಾಗಿದ್ದ ಮನಸ್ಸನ್ನು ಹೊಂದಿರತಕ್ಕಂಥವರಾಗ್ತೀರಿ. ನೇರವಾದ ಗುರಿಯನ್ನು ಇಟ್ಟುಕೊಂಡು, ದೃಢವಾದ ದೇವರಲ್ಲಿ ನಂಬಿಕೆಯನ್ನು ಇಟ್ಟುಕೊಂಡು ತಾವು ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಕಾರ್ಯೋನ್ಮುಖರಾಗ್ತೀರಿ. ತುಂಬ ಭಕ್ತಿ ಇರ್ತಕ್ಕಂಥ ವ್ಯಕ್ತಿಗಳು, ದೇವರ ಮೇಲೆ ತುಂಬ ಭಕ್ತಿ ಇರ್ತಕ್ಕಂಥವರು, ದೇವರನ್ನು ನಂಬತಕ್ಕಂಥವರು, ಮತ್ತು ಒಂದು ಕಲ್ಪನೆಯಲ್ಲಿ ಹೇಳಬೇಕಂದ್ರೆ ತುಂಬ ಭಾವನಾಜೀವಿ, ಒಳ್ಳೆಯ ಭಾವನೆಗಳನ್ನು ಇಟ್ಕೊಂಡಿರ್ತಕ್ಕಂಥವ್ರು, ಸಮಾಜದ ಮುಖಿಯಾಗಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿರ್ತಕ್ಕಂಥವ್ರು, ಮತ್ತು ದೇವರು ಧರ್ಮ ಪೂಜೆ ಏನೇನೋ ಎಲ್ಲ ಮಾಡಿ ಒಂದು ಒಳ್ಳೆಯ ಸಮಾಜಕ್ಕೆ ಮಾಹಿತಿಯನ್ನು ಒಳ್ಳೆಯ ರೀತಿಯ ಒಂದು ಮಾರ್ಗದರ್ಶಕರಾಗಿರ್ತಕ್ಕಂಥ ವ್ಯಕ್ತಿಗಳು ನೀವು ಕರ್ಕಾಟಕ ರಾಶಿಯವರಾಗಿರ್ತೀರಿ. ಹೀಗಾಗಿ ಕರ್ಕಾಟಕ ರಾಶಿಯವರಿಗೆ ಒಳ್ಳೆಯ ಚಿಂತನೆ, ಒಳ್ಳೆಯ ಒಂದು ಸೌಮ್ಯತೆ ಇರೋದರಿಂದ ಅವರು ಜೀವನದಲ್ಲಿ ಯಶಸ್ಸನ್ನು ಹೊಂದುವಂಥ ಎಲ್ಲ ಲಕ್ಷಣಗಳು ಕೂಡ ಇದೆ. ಅವರು ಖಂಡಿತವಾಗಿ ಯಶಸ್ಸನ್ನು ಹೊಂದುತ್ತಾರೆ. ಆದರೆ ಅವರಿಗೆ ದೈವ ಅನುಗ್ರಹ ಎನ್ನುವಂಥದ್ದು ಬೇಕು. ಈಗ ಅವರಿಗೆ ದೇವರ ಅನುಗ್ರಹ ಇದೆ. ಅವ್ರ ಮನೆಯಲ್ಲಿ ಶುಭ ಕಾರ್ಯಗಳನ್ನು ಮಾಡಬೇಕು ಅಂದರೆ ಕರ್ಕಾಟಕ ರಾಶಿಯವರು ವಿವಾಹಕ್ಕೆ ಸಂಬಂಧಪಟ್ಟಂಥ ಶುಭ ಕಾರ್ಯಗಳು, ಗೃಹ ಪ್ರವೇಶ ಮತ್ತು ಆಸ್ತಿ ಖರೀದಿ ಏನು ಬೇಕಾದರೂ ಮಾಡ್ಬೋದು. ಅವರಿಗೆ ಒಳ್ಳೆಯ ಶುಭಫಲಗಳು ಪ್ರಾಪ್ತಿಯಾಗಿದೆ. ಒಂದು ವೇಳೆ ತೊಂದರೆ ಇದ್ದರೆ ನಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಆರ್ಥಿಕ ಸಂಕಷ್ಟ ಮುಂಚೆ ಇತ್ತು, ಈಗ ಆರ್ಥಿಕವಾಗಿ ಸ್ವಲ್ಪ ಮಟ್ಟಿಗೆ ಸದೃಢ ಆಗಿದ್ದೀರಿ. ಆರ್ಥಿಕ ಸಂಕಷ್ಟದಿಂದ ಪರಿಹಾರ ಆಗ್ತಾ ಇದ್ದೀರಿ. ಉದ್ಯೋಗದಲ್ಲಿ ಚೇತರಿಸ್ಕೊಳ್ತಾ ಇದ್ದೀರಿ. ಬಿಸ್ನೆಸ್ಸಲ್ಲಿರೋರು ಬಿಸ್ನೆಸ್ಸಲ್ಲಿ ಚೇತರಿಸ್ಕೊಳ್ತಾ ಇದ್ದಾರೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿದ್ದರೆ ಅದಕ್ಕೂ ಕೂಡ ಸ್ವಲ್ಪ ಮಟ್ಟಿಗೆ ಅನುಕೂಲ ಇದೆ. ಆದರೆ ಇಬ್ಬರು ಜಾತಕವನ್ನು ಪರಿಶೀಲನೆ ಮಾಡ್ಕೊಂಡು ಹೋಗೋದು ಬಹಳ ಮುಖ್ಯವಾದ ವಿಚಾರವಾಗಿರ್ತದೆ. ಅದು ಅಲ್ಲದೆ ತಂದೆ ತಾಯಿ ಆರೋಗ್ಯ ಸ್ವಲ್ಪ ಮಟ್ಟಿಗೆ ಶೀತಕ್ಕೆ ಸಂಬಂಧಪಟ್ಟಂತೆ ತಾಯಿ ಆರೋಗ್ಯ ವ್ಯತ್ಯಾಸ ಆಗ್ಬೋದು. ಭಾಳ ಜಾಗ್ರತೆ ವಹಿಸಬೇಕು. ಮನೆ ಕಟ್ಟುವಾಗ ನಿಮ್ಮ ವಾಸ್ತು ಸಂಬಂಧಪಟ್ಟಂತೆ ಪರಿಶೀಲನೆ ಮಾಡ್ಕೊಳ್ಳಿ. ಅದು ಕೂಡ ನಿಮಗೆ ಪಾಸಿಟಿವ್ ಆಗಿರುತ್ತೆ. ಧನಾತ್ಮಕವಾಗಿ ನಿಮಗೆ ಇನ್ನೂ ಹೆಚ್ಚಿನ ಒಳ್ಳೆಯ ಒಂದು ಅನುಕೂಲವನ್ನು ಮಾಡಿಕೊಡ್ತದೆ. ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ, ವಸ್ತುವಾನ ಧನಕನಕಾದ ಐಶ್ವರ್ಯಗಳೆಲ್ಲ ನಮ್ಮ ಮನೆಯಲ್ಲಿ ಲಭಿಸುತ್ತೆ. ಯಶಸ್ಸು ಸಿಗುತ್ತೆ, ಕೀರ್ತಿ ಸಿಗುತ್ತೆ, ನೇಮ್ ಆ್ಯಂಡ್ ಫೇಮ್ ಇರುತ್ತೆ. ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಸುಖ ಸಂತೋಷಗಳನ್ನು ಜೀವನದಲ್ಲಿ ಅನುಭವಿಸ್ತೀರಾ. ಮತ್ತು ಎಲ್ಲ ರೀತಿಯ ನಿಮಗೆ ಬಂಧುಗಳು, ಬಾಂಧವರು, ನೆಂಟರು, ಇಷ್ಟರು, ಬಂಧು ಬಳಗ ಎಲ್ಲ ಕೂಡ ನಿಮಗೆ ಸಪೋರ್ಟ್ ಮಾಡ್ತಾರೆ. ಅವರೆಲ್ಲ ನಿಮ್ಮ ಪರವಾಗಿ ಚೆನ್ನಾಗಿದ್ದಾರೆ. ಆಗ ಕರ್ಕಟ ರಾಶಿಯವರಿಗೆ ಶುಭ ಫಲಗಳನ್ನೇ ನಾವು ಹೇಳಬೇಕಾಗಿದೆ. ಜೊತೆಗೆ ನಿಮ್ಮ ಕೋರ್ಟು ಕಚೇರಿ ವ್ಯಾಜ್ಯ ವ್ಯವಹಾರ ಏನಾದರೂ ಇದ್ದರೆ ಅದು ಪರಿಹಾರ ಆಗುವಂಥ ಯೋಗ ಇದೆ. ಸ್ವಲ್ಪ ಸಮಯ ತಗೊಳ್ತದೆ, ಕಾಯ್ತಾ ಇರಬೇಕು. ನಿಮಗೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಒಂದು ಮಾರ್ಚ್ ತಿಂಗಳ ಮುಗಿದು ಹೋದ್ಮೇಲೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗ್ಬೋದು. ಕೋರ್ಟು ಕಚೇರಿ ವ್ಯಾಜ್ಯಕ್ಕೆ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಆಗ ನಿಮಗೆ ಸಂಬಂಧಪಟ್ಟಂಥ ವ್ಯವಹಾರಗಳ ಬಗ್ಗೆ ಅಂದರೆ ಕೋರ್ಟು ಕಚೇರಿ ವ್ಯವಹಾರಗಳನ್ನು ಆವಾಗ ಪರಿಶೀಲನೆ ಮಾಡ್ಕೊಳ್ಳೋದು ಒಳ್ಳೆಯದು. ಈ ಮಾಸ ಮುಗಿದ ಮೇಲೆ ಮಾಡ್ಕೊಳ್ಳೋದು ಭಾಳ ಒಳ್ಳೆಯದು ಅಂತ ಹೇಳ್ತೀವಿ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಶೀತಕ್ಕೆ ಸಂಬಂಧಪಟ್ಟಂತೆ ತೊಂದರೆ ಇದೆ. ಥೈರಾಯ್ಡ್ ಬರ್ತಕ್ಕಂಥದ್ದು ಇರ್ಬೋದು. ಅದೇ ಥೈರಾಯ್ಡಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಟೆಸ್ಟ್ ಮಾಡಿಸ್ಕೋಬೇಕು. ಮತ್ತು ಸ್ವಲ್ಪ ಮೂಗು ಕಟ್ಕೊಳ್ಳೋದು, ಗಂಟ್ಲು ಹಿಡ್ಕೊಳ್ಳೋದು, ಕಿವಿ ಕಟ್ಕೊಳ್ಳೋದು, ಈ ರೀತಿ ENT ಸಂಬಂಧಪಟ್ಟಂಥ ತೊಂದರೆಗಳು, ಶೀತ ಬಾಧೆ ಇರ್ತದೆ. ಅದು ಸ್ವಲ್ಪ ನೀವು ಚಿಕಿತ್ಸೆ ಮಾಡಿಸ್ಕೊಂಡ್ರೆ ಸಾಕು, ಎಲ್ಲ ಸರಿ ಹೋಗುತ್ತೆ. ಉದ್ಯೋಗದಲ್ಲೂ ಕೂಡ ನಿಮಗೆ ಪ್ರಮೋಷನ್ ಸಿಗುವಂಥ ಯೋಗ ಇದೆ. ಈಗ ಪ್ರಮೋಷನ್ ಸಿಗೋದಕ್ಕೆ ಪ್ರಯತ್ನ ಪಟ್ಟರೆ ಪ್ರಮೋಷನ್ ಸಿಗ್ಬೋದು. ಹೊರದೇಶ ಪ್ರಯಾಣ ಮಾಡಬೇಕು ಅಂದರೆ ದೂರದೇಶ ಪ್ರಯಾಣ ಮಾಡೋಕ್ಕೆ ನಿಮಗೆ ಯೋಗ ಇದೆ. ಪ್ರಯತ್ನ ಪಟ್ಟರೆ ಅದು ಕೂಡ ಆಗುತ್ತೆ. ಮತ್ತು ದೇವಸ್ಥಾನ, ಗುಡಿಗೋಪುರಗಳಿಗೆ ಹೋಗ್ತಕ್ಕಂಥದ್ದು, ಮತ್ತು ತೀರ್ಥಯಾತ್ರಾ ಕ್ಷೇತ್ರಗಳಿಗೆ ಹೋಗಿ ಪವಿತ್ರ ನದಿ ಸ್ನಾನ, ಸಮುದ್ರ ಸ್ನಾನವನ್ನು ಮಾಡುವಂಥ ಯೋಗವು ಕೂಡ ನಿಮಗಿದೆ. ಹಾಗಾಗಿ ಎಲ್ಲ ರೀತಿಯ ಶುಭಫಲಗಳು ಈ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಉಂಟಾಗುತ್ತೆ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ಆದರೆ ನಿಮ್ಮ ಜಾತಕದಲ್ಲಿ ಸಮಸ್ಯೆ ಇದ್ದರೆ ಕೆಲವೊಂದಷ್ಟು ಅಡೆತಡೆಗಳು, ತೊಂದರೆಗಳು, ತೊಡಕುಗಳು ಬರುವ ಸಾಧ್ಯತೆಗಳಿರುತ್ತೆ. ಅದಕ್ಕೆ ತಾವು ಆದಷ್ಟು ಜಾಗ್ರತೆ ವಹಿಸ್ಕೋಬೇಕು. ಅಂದರೆ ಎಲ್ಲವನ್ನು ಯೋಚನೆ ಮಾಡಿ ತಾವು ಮುಂದೆ ಹೋಗೋದು ಒಳ್ಳೆಯದು. ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸಿ ಅವರು ಒಳ್ಳೆಯ ಬುದ್ಧಿವಂತರಾಗ್ತಾರೆ. ಒಳ್ಳೆಯ ಹುದ್ದೆಯಲ್ಲಿದ್ದು ಒಳ್ಳೆಯ ಒಂದು ಸಂಬಳವನ್ನು ತೆಗೆದುಕೊಂಡು ತಂದೆ ತಾಯಿಯನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುವಂಥ ಮಕ್ಕಳಾಗ್ತಾರೆ. ಇವರು ತಂದೆ ತಾಯಿ ಬಗ್ಗೆ ಒಳ್ಳೆಯ ಗೌರವ ಸ್ಥಾನಮಾನ ಕೊಟ್ಟು, ತಂದೆ ತಾಯಿಯ ಮಾತಿಗೆ ಒಳ್ಳೆಯ ಒಂದು ಗೌರವವನ್ನು ಕೊಟ್ಟು ಅವ್ರು ಹೇಳಿದಂಗೆ ನಡೆದುಕೊಳ್ಳೋಕೆ ಹೋಗ್ತಕ್ಕಂಥ ವ್ಯಕ್ತಿಗಳು, ಮತ್ತು ಸತ್ಯಾಸತ್ಯತೆಯನ್ನು ಪರಾಮರ್ಶಿ ನೋಡುವಂತಹ ವ್ಯಕ್ತಿಗಳು ಕೂಡ ನಿಮ್ಮ ಮಕ್ಕಳಾಗಿರ್ತಾರೆ. ಹಾಗಾಗಿ ಒಳ್ಳೆಯ ಒಂದು ಮಗು ಇರಬೇಕು ಅಂದರೆ ತಂದೆ ತಾಯಿ ಪುಣ್ಯ ಮಾಡಿರಬೇಕಂತೆ. ಹಾಗಾಗಿ ಒಳ್ಳೆ ಗಂಡ ಹೆಂಡತಿ ಸಿಗಬೇಕು ಅಂದರೆ ಗಂಡ ಸಿಗಬೇಕು ಅಂದರೆ ಹೆಂಡತಿ ಪುಣ್ಯ ಮಾಡಬೇಕಂತೆ, ಹೆಂಡತಿ ಸಿಗಬೇಕು ಗಂಡ ಪುಣ್ಯ ಮಾಡಬೇಕಂತ, ಒಳ್ಳೆ ಮಕ್ಕಳು ಇರಬೇಕು ಅಂದರೆ ಗಂಡ ಹೆಂಡತಿ ದಾಂಪತ್ಯದಲ್ಲಿ ಮತ್ತು ಪೂರ್ವಜರು ಮಾಡಿದ ಪುಣ್ಯ ಇರಬೇಕಂತ. ಹಾಗೆ ನಿಮ್ಮ ಮಕ್ಕಳು ತುಂಬ ಒಳ್ಳೆಯ ಒಂದು ಪುಣ್ಯ, ಒಳ್ಳೆಯ ಒಂದು ಯೋಗದಿಂದ ಅವರು ಇರ್ತಾರೆ. ಹಾಗಾಗಿ ಅವರಿಗೆ
ಮುಂದಿನ ಭವಿಷ್ಯ ತುಂಬ ಉಜ್ವಲವಾಗಿರ್ತದೆ. ಯಾವುದೇ ಚಿಂತೆ ಬೇಡ. ಒಂದು ವೇಳೆ ತೊಂದರೆ ಇದ್ದರೆ ನಿಮ್ಮ ಜಾತಕವನ್ನಾಗಲಿ ನಿಮ್ಮದಾಗಲಿ ಮಕ್ಕಳದಾಗಲಿ ಜಾತಕವನ್ನು ಪರಿಶೀಲನೆಯನ್ನು ಮಾಡ್ಕೊಳ್ಳೋಕ್ಕೆ ಮರಿಬೇಡಿ. ಒಂದು ವೇಳೆ ಕರ್ಕಾಟಕ ರಾಶಿಯಲ್ಲಿ ಇರತಕ್ಕಂಥ ವ್ಯಕ್ತಿಗಳು ಯಾರಾದರೂ ಕಷ್ಟದಲ್ಲಿ ಕಾರ್ಪಣ್ಯದಲ್ಲಿದ್ದರೆ ಹತ್ತಿರತಕ್ಕಂಥ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಶುಕ್ರವಾರ ಸಹ ಕುಂಕುಮಾರ್ಚನೆಯನ್ನು ಮಾಡೋದ್ರಿಂದ ನಿಮ್ಮ ಎಲ್ಲ ಕಷ್ಟ ನಷ್ಟ ದುಃಖಗಳು ಪರಿಹಾರ ಆಗುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.